ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿಯ ಕನ್ನಡದಲ್ಲಿ ದ್ವಿತೀಯ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ LBA ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಬಹು ಆಯ್ಕೆಯ ಪ್ರಶ್ನೆಗಳು. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮಕ್ಕಳ, ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಪ್ರಶ್ನೆ 1. ಸುಧಾಮನು ತನ್ನ ಗೆಳೆಯನಾದ ಕೃಷ್ಣನಿಗೆ ಉಡುಗೊರೆಯಾಗಿ ಏನನ್ನು ತೆಗೆದುಕೊಂಡು ಹೋದನು? ಆಯ್ಕೆಗಳು: ಗೋಧಿ, ಅವಲಕ್ಕಿ, ಭತ್ತ ಹಾಗೂ ರಾಗಿ. ಪ್ರಶ್ನೆ 2. ನಾಯಕ ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಮೊದಲ ಚಲನಚಿತ್ರ ಯಾವುದು? ಆಯ್ಕೆಗಳು: ಬೇಡರ ಕಣ್ಣಪ್ಪ, ಜೀವನ ಚೈತ್ರ, ಭಕ್ತ ಕನಕದಾಸ ಹಾಗೂ ಕಸ್ತೂರಿ ನಿವಾಸ. ಪ್ರಶ್ನೆ 3. ನೀ ಹೋದ ಮರುದಿನ ಕವಿತೆಯನ್ನು ಕವಿ ಚೆನ್ನಣ್ಣ ವಾಲೀಕಾರ ಅವರು ಯಾರನ್ನು ಉದ್ದೇಶಿಸಿ ಬರೆದಿದ್ದಾರೆ? ಆಯ್ಕೆಗಳು: ಗಾಂಧೀಜಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್, ವರನಟ ರಾಜ್ಕುಮಾರ್ ಹಾಗೂ ಶ್ರೀಕೃಷ್ಣ. ಪ್ರಶ್ನೆ 4. ಮಗು ಮತ್ತು ಹಣ್ಣುಗಳು ಪದ್ಯದಲ್ಲಿ ಕವಿ ಮಗುವು ಯಾವ ಹಣ್ಣಿನಂತೆ ಕೊಂಚ ಬಾಗಬೇಕು ಎಂದು ಹೇಳಿದ್ದಾರೆ? ಆಯ್ಕೆಗಳು: ನಿಂಬೆಹಣ್ಣು, ಸೇಬು, ಮಾವಿನ ಹಣ್ಣು ಹಾಗೂ ಬಾಳೆಹಣ್ಣು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಒಟ್ಟು 3 ಪ್ರಶ್ನೆಗಳಿರುತ್ತೆ ಮಕ್ಕಳ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 5. ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯದ ಮೂಲ ಹೆಸರು ಡ್ಯಾಶ್. ಪ್ರಶ್ನೆ 6. ಬಡತನ ನಮಗಿರಲಿ, ಮನೆ ತುಂಬ ಡ್ಯಾಶ್ ಇರಲಿ ಎಂದು ಸುಧಾಮನ ಹೆಂಡತಿ ಬೇಡಿಕೊಂಡಿದ್ದಳು. ಪ್ರಶ್ನೆ 7. ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಡ್ಯಾಶ್ ಆಗು ಎಂದು ಕವಿ ಹೇಳುತ್ತಾರೆ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ ಒಟ್ಟು 5 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 8. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಗಾಗಿ ನಡೆದ ಯಾವ ಪ್ರಸಿದ್ಧ ಚಳುವಳಿಗೆ ಧುಮುಕಿದರು? ಪ್ರಶ್ನೆ 9. ಸುಧಾಮನಿಗೆ ಕೊನೆಯವರೆಗೂ ಯಾವುದೊಂದು ಸಾಕು ಎನಿಸಿತು? ಪ್ರಶ್ನೆ 10. ನೀ ಹೋದ ಮರುದಿನ ಕವನದಲ್ಲಿ ಪ್ರತಿನಿತ್ಯ ಎದ್ದಾಗ ಬಡ ಜೀವಿಗಳಿಗೆ ಏನೂ ತಪ್ಪಿಲ್ಲ. ಪ್ರಶ್ನೆ 11. ಕವಿಯ ಪ್ರಕಾರ ಜನರ ಕಣ್ಣಿಗೆ ಕಂಡರೆ ಯಾವ ಹಣ್ಣಿನಂತೆ ಕಾಣಬೇಕು? ಪ್ರಶ್ನೆ 12. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯವು ಯಾವ ಗೌರವ ಪದವಿಯನ್ನು ನೀಡಿ ಪುರಸ್ಕರಿಸಿತು? ನೆಕ್ಸ್ಟ್ ಹೆಡಿಂಗ್ ನೋಡಿ, 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ ಒಟ್ಟು 4 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 2 ಅಂಕ ಸಿಗುತ್ತೆ. ಪ್ರಶ್ನೆ 13. ಕೃಷ್ಣನು ಸುಧಾಮನನ್ನು ತನ್ನ ಅರಮನೆಯಲ್ಲಿ ಹೇಗೆ ಸತ್ಕರಿಸಿದನು? ಪ್ರಶ್ನೆ 14. ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿ ಯಾರು ಮತ್ತು ಇವರ ಜನ್ಮಸ್ಥಳ ಯಾವುದು? ಪ್ರಶ್ನೆ 15. ಕವಿ ಚೆನ್ನಣ್ಣ ವಾಲೀಕಾರ ಅವರು ಬಡಜೀವಿಯ ತಾಳ್ಮೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಮತ್ತು ಏಕೆ? ಪ್ರಶ್ನೆ 16. ಮಗು ಮತ್ತು ಹಣ್ಣುಗಳು ಕವಿತೆಯಲ್ಲಿ ಮಗು ಜನರ ಕಣ್ಣಿಗೆ ಹೇಗೆ ಅಪರೂಪವಾಗಬೇಕು ಎಂದು ಕವಿ ಬಯಸುತ್ತಾರೆ? ಮಕ್ಕಳ, ಇಲ್ಲಿಗೆ ದ್ವಿತೀಯ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.